ಪೇಪರ್ ಅನ್ಫೋಲ್ಡ್ ಎಫೆಕ್ಟ್ ಯಾವ ಥರ ಪ್ರೀಮಿಯರ್ ಪ್ರೋ ಕ್ರಿಯೇಟ್ ಮಾಡೋದಂತ ಈ ವಿಡಿಯೋಲಿ ನೋಡೋಣ. ಇದು ಮೆಜಾರಿಟಿ ನೋಡಿದರೆ ತುಂಬ ಯೂಟ್ಯೂಬರ್ಸ್ ಯೂಸ್ ಮಾಡ್ತಾರೆ, ಮತ್ತು ಪಾಪ್ಯುಲರ್ ಯೂಟ್ಯೂಬರ್ ಲೈಕ್ ಹಾಲಿ ಅಬ್ದಾಲ್ ಆಗಿರ್ಬೋದು, ಅದು ಯಾವುದೋ ಒಂದು ಐಕಾನ್ಸ್ ತೋರಿಸ್ಬೇಕಾದ್ರೆ ಆಗಿರ್ಬೋದು, ಅಥವಾ ಯಾವುದೋ ಒಂದು ಇಮೇಜಸ್ ತೋರಿಸ್ಬೇಕಾದ್ರೆ ಆಗಿರ್ಬೋದು, ಈ ಪೇಪರ್ ಅನ್ಫೋಲ್ಡ್ ಎಫೆಕ್ಟ್ನ ಯೂಸ್ ಮಾಡ್ತಾರೆ. ಫಸ್ಟ್ ಅದಕ್ಕೆ ನಾನೊಂದು ಈ ಪೇಪರ್ ಅನ್ಫೋಲ್ಡ್ ಒಂದು ವಿಡಿಯೋ ತಗೊಂಡಿದ್ದೀನಿ. ಸೊ ಈ ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದನ್ನು ನಾನು ಟೈಮ್ ಲೈನ್ಗೆ ಆ್ಯಡ್ ಮಾಡ್ತೀನಿ ಈ ಥರ. ನೆಕ್ಸ್ಟು ನನಗೆ ಯಾವ ಐಕಾನ್ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು, ಯಾವ್ದು ನಮ್ಗೆ ಬೇಕೋ ಅದನ್ನು ನೆಕ್ಸ್ಟ್ ಆ ಪೇಪರ್ ಅನ್ಫೋಲ್ಡ್ ಇದು ಕ್ಲಿಪ್ ಇದೆ ಅಲ್ವಾ, ಅದ್ರ ಮೇಲ್ಗಡೆ ನಾನು ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಸೈಜ್ ನಾನು ಸ್ವಲ್ಪ ಇಷ್ಟಕ್ಕೆ ಗ್ರೀನ್ ಸ್ಕ್ರೀನ್ ಒಳಗಡೆ ಇರೋ ಥರ ಸ್ವಲ್ಪ ನೋಡ್ಕೋತೀನಿ, ಈ ಥರ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಏನು ಮಾಡ್ತೀನಿ ಅಂದರೆ, ಕೆಳಗಡೆ ಅಲ್ವಾ, ಈ ಕೆಳಗಡೆ ಕ್ಲಿಪ್ಗೆ ಅಲ್ಟ್ರಾ ಕೀ ಅಂತ ಆಪ್ಷನ್ ಒಂದು ಎಫೆಕ್ಟ್ ಐತೆ, ಅದನ್ನ ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡಿ ಯಾವುದೋ ಒಂದು ಸಾಲಿಡ್ ಕಲರ್ನ ರಿಮೂವ್ ಮಾಡಬೇಕಂದ್ರೆ ಈ ಅಲ್ಟ್ರಾ ಕೀನ ಯೂಸ್ ಮಾಡ್ತೀನಿ. ಇದನ್ನು ನಾನು ಕೆಳಗಡೆ ಇರೋ ಆ ಪೇಪರ್ ಅನ್ಫೋಲ್ಡ್ ಆ ಕ್ಲಿಪ್ ಹಾಕ್ಬಿಟ್ಟು ಏನು ಮಾಡ್ತೀನಿ ಅಂದರೆ, ಇಲ್ಲೊಂದು ಪೆನ್ ಥರ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡ್ಬಿಟ್ಟು ನಾನು ಬ್ಲೂ ಕಲರ್ಗೆ ಕ್ಲಿಕ್ ಮಾಡ್ತೀನಿ. ಇವಾಗ ನನಗೆ ಅದು ಫುಲ್ ರಿಮೂವ್ ಆಯಿತು. ಮೇಲ್ಗಡೆ ಇರೋ ಈ ಲೋಗೋ ಇದೆ ಅಲ್ವಾ ಪ್ರೀಮಿಯರ್ ಪ್ರೋ, ಇದನ್ನು ನಾನು ನೆಕ್ಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಅಂದರೆ ಏನಲ್ಲ, ಗ್ರೂಪಿಂಗ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಫೋಲ್ಡರ್ ಒಳಗಡೆ ಇನ್ನೊಂದು ಫೋಲ್ಡರ್ ಥರ ಅಷ್ಟೇ, ಸಿಂಪಲ್ ಒಂದು ಐಕಾನ್ ಇದೆ, ಅದನ್ನು ನಾನು ಒಂದು ಫೋಲ್ಡರ್ ಒಳಗಡೆ ಹಾಕೋ ಥರ ಅಷ್ಟೇ ಇದು. ನೆಕ್ಸ್ಟ್ ಇವಾಗ ಟ್ರ್ಯಾಕ್ ಮ್ಯಾಟ್ ಕೀ ಅಂತ ಒಂದು ಎಫೆಕ್ಟ್ ಇದೆ, ಅದನ್ನು ನಾನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಕೆಳಗಡೆ ಇರೋ ಆ ಪೇಪರ್ ಕ್ಲಿಪ್ಗೆ ಹಾಕ್ಬಿಟ್ಟು ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಟ್ರ್ಯಾಕ್ ಮ್ಯಾಟ್ ಯಾವುದಕ್ಕೆ ಅಪ್ಲೈ ಆಗಬೇಕು ಅಂದರೆ, ಇಲ್ಲಿ ಮ್ಯಾಟ್ ಲೆಫ್ಟ್ ಸೈಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಲೋಟ್ ನಾನು ವಿಡಿಯೋ 2 ಅಂತ ಕೊಡ್ತೀನಿ, ಹಂಗಂದರೆ V2 ಲೇಯರ್ ಅಂತ V2 ಲೇಯರ್ಗೆ ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ಟ್ರ್ಯಾಕ್ ಮ್ಯಾಟ್ ಆ V2 ಲೇಯರ್ಗೆ ಅಪ್ಲೈ ಆಗಿದೆ. ಸೊ ಇವಾಗ ಇದಿದೆ ಅಲ್ವಾ ಐಕಾನ್ ಮೇಲ್ಗಡೆ, ಅದನ್ನು ನಾನು ಸ್ವಲ್ಪ ಡೂಪ್ಲಿಕೇಟ್ ಮಾಡಿ ಮೇಲ್ಗಡೆ ತಗೋತೀನಿ. ನೀವು ನಾರ್ಮಲ್ ಅದನ್ನು ಆಪ್ಷನ್ ಪ್ರೆಸ್ ಮಾಡಿ ಮೇಲ್ಗಡೆ ಡ್ರ್ಯಾಗ್ ಮಾಡಿದ್ರೆ ಆಗುತ್ತೆ, ಅಥವಾ ಆಲ್ಟ್ ಪ್ರೆಸ್ ಮಾಡಿ ವಿಂಡೋಸ್ ಯೂಸ್ ಮಾಡಿದ್ರೆ ಆಲ್ಟ್. ಇವಾಗ ನಾನು ಕೆಳಗಡೆ ಇರೋ 2 ಲೇಯರ್ ಇದೆ ಅಲ್ವಾ, ಒಂದು ನೆಕ್ಸ್ಟ್ ಮಾಡಿದ್ದೀನಿ ಐಕಾನ್ದು, ಮತ್ತು ನೆಕ್ಸ್ಟ್ ಕೆಳಗಡೆ ಆ ಪೇಪರ್ ಎರಡನ್ನೂ ಮತ್ತೆ ನೆಕ್ಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಮಾಡಿ ಒಂದು ಗ್ರೂಪಿಂಗ್ ಥರ ಒಳಗಡೆ ಹಾಕ್ತೀನಿ. ಮೇಲ್ಗಡೆ ನಮಗೆ ಅದು ಐಕಾನ್ ಐತೆ, ಕೆಳಗಡೆ ನೆಕ್ಸ್ಟ್ ಮಾಡಿದ್ರಲ್ವಾ ಆ ಲೇಯರ್ ಇದೆ. ಇವಾಗ ಇದನ್ನು ಸ್ವಲ್ಪ ಮೇಲ್ ಡ್ರ್ಯಾಗ್ ಮಾಡ್ಬಿಟ್ಟು V2 ಹಾಕ್ಬಿಟ್ಟು ಕೆಳಗಡೆ ಇರೋದನ್ನ, ಅಂದರೆ ಐಕಾನ್ ಇದೆ ಅಲ್ವಾ, ಅದನ್ನ V1 ಲೇಯರ್ ತರ್ತೀನಿ. ಸೊ ಇವಾಗ ಕೆಳಗಡೆ ಈ ಪೇಪರ್ ಎಫೆಕ್ಟ್ ಇದೆ, ಅದನ್ನು ನಾನು ಇನ್ನೊಂದು ಸಲ ಡೂಪ್ಲಿಕೇಟ್ ಮಾಡ್ತೀನಿ. ಸೊ ಇವಾಗ ಏನಾಯ್ತು ಅಂದರೆ, ಮೇಲ್ಗಡೆ ಹಂಗಂದರೆ V3 V2 ಅಲ್ಲಿ ಪೇಪರ್ ಲೇಯರ್ ಐತೆ, ಕೆಳಗಡೆ ನನಗೆ ಏನೋ ಐಕಾನ್ ಇದೆ. ಸೊ ಈಗ ಮತ್ತೆ ಟ್ರ್ಯಾಕ್ ಮ್ಯಾಟ್ನ ಕೆಳಗಡೆ ಇದೆ ಅಲ್ವಾ ಐಕಾನ್, ಅದಕ್ಕೆ ಅಪ್ಲೈ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಟ್ರ್ಯಾಕ್ ಮ್ಯಾಟ್ ಯಾವ ಸೆಲೆಕ್ಟ್ ಮಾಡ್ತೀನಿ, V2 ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ್ಮೇಲೆ V2ಗೆ ಟ್ರ್ಯಾಕ್ ಮ್ಯಾಟ್ ಐತೆ, ಬಟ್ ನನಗೆ ಮೇಲ್ಗಡೆ V3 ಆ ಗ್ರೀನ್ ಸ್ಕ್ರೀನ್ ಐತೆ, ಅದನ್ನು ರಿಮೂವ್ ಮಾಡಬೇಕು. ಸೊ ಅವಾಗ ಅಲ್ಟ್ರಾ ಕೀ ಅಂತ ಸರ್ಚ್ ಮಾಡಿದ್ರೆ ಮೇಲ್ಗಡೆ ಇರೋ ಲೇಯರ್ ಅಂದರೆ V3 ಲೇಯರ್ ಐತಲ್ವಾ, ಅದನ್ನು ಅಪ್ಲೈ ಮಾಡಿಬಿಟ್ಟು ನೀವು ಈ ಕೀ ಕಲರ್ ಐತೆ, ಯಾವ ಕಲರ್ ನಮ್ಗೆ ರಿಮೂವ್ ಮಾಡಬೇಕಂತ ಅದನ್ನು ಕೊಟ್ಟ ತಕ್ಷಣ ಇವಾಗ ಬರುತ್ತೆ. ಇವಾಗ ನೀವು ಪ್ಲೇ ಮಾಡಿ ನೋಡಿದ್ರೆ ಈ ಥರ ಒಂದು ಪೇಪರ್ ಅನ್ಫೋಲ್ಡ್ ಆಗಿ ಓಪನ್ ಆಗೋ ಥರ ಒಂದು ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಸೊ ಇದು ಲೋಗೋ ಆಗಿರ್ಬೋದು, ಅಥವಾ ಒಂದು ಇಮೇಜ್ ಯಾವುದೋ ಒಂದು ರಿವೀಲ್ ಆಗಬೇಕು ಈ ಥರ ಅಂದರೆ ಇದು ಯೂಸ್ ಮಾಡ್ಬೋದು. ಬಟ್ ನಮಗೆ ಇಲ್ಲಿ ಕರೆಕ್ಟಾಗಿ ನೀಟಾಗಿ ಬಂದಿಲ್ಲ. ಇಲ್ಲಿ ನೋಡಿ ಸ್ವಲ್ಪ ಗ್ರೈನ್ಸ್ ಐತೆ, ಏನಕ್ಕೆ ಅಂದರೆ ಗ್ರೀನ್ ಸ್ಕ್ರೀನು ರಿಮೂವ್ ಮಾಡಬೇಕಾದ್ರೆ ಇರುತ್ತೆ. ಸೊ ಅದನ್ನು ನೀವು ಸರಿ ಮಾಡಬೇಕಂದ್ರೆ ಏನಿಲ್ಲ, ಸಿಂಪಲ್ ಇಲ್ಲಿ ಲೆಫ್ಟ್ ಎಫೆಕ್ಟ್ ಕಂಟ್ರೋಲ್ ಪ್ಯಾನಲ್ಗೆ ಹೋಗ್ಬಿಟ್ಟು ಮ್ಯಾಟ್ ಜನ್ರೇಷನ್ ಅಂತ ಇರುತ್ತೆ, ಅದು ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ನೀವು ಶ್ಯಾಡೋ ಇರುತ್ತೆ, ಶ್ಯಾಡೋ 50 ಐತೆ, ಸ್ವಲ್ಪ ಕಡಿಮೆ ಮಾಡಿ, ಥಿಂಕ್ ಒಂದು 15 to 20 15 ಕೊಡ್ತೀನಿ. ಓಕೆ ಕೊಟ್ಟು ಇವಾಗ ಪ್ಲೇ ಮಾಡಿ ನೋಡಿದ ತಕ್ಷಣ ಈ ಥರ ಒಂದು ಪೇಪರ್ ಅನ್ಫೋಲ್ಡ್ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಇದು ನೀವು ಜಾಸ್ತಿ ಯೂಟ್ಯೂಬರ್ಸ್ ಯೂಸ್ ಮಾಡೋದು ನೋಡಿದ್ದೀರಾ, ಈ ಥರ ಎಫೆಕ್ಟು ಯೂಸ್ ಮಾಡ್ಬೋದು ನಿಮ್ಮ ವೀಡಿಯೋಸಲ್ಲೂ.